ಮೈಂಡ್ ಟಾನಿಕ್ ಚಾನೆಲ್ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮಕ್ಕಳು ನಮ್ಮ ಮಾತೊಂಚೂರು ಕೇಳಲ್ಲ. ಏನು ಹೇಳಿದ್ರು ಎದುರುತ್ತರ ಕೊಡ್ತಾರೆ, ಏನು ಹೇಳಿದ್ರು ವಿರೋಧ ಮಾಡ್ತಾರೆ. ಫೋನ್ ನೋಡಬೇಡ ಅಂದರೆ ನೋಡ್ತಾನೆ ಇರ್ತಾರೆ, ಓದು ಅಂದರೆ ಓದಲಿಲ್ಲ. ಇವ್ರಿಗೇನಾಗಿದೆ, ಯಾಕೆ ಹಿಂಗೆ ನಡ್ಕೊಳ್ತಾರೆ ಅನ್ನೋದೇ ಈಗಿನ ಕಾಲದ ಬಹುತೇಕ ಪೋಷಕರ ಸಮಸ್ಯೆ ಆಗಿದೆ ಅಲ್ವಾ? ಬನ್ನಿ ಹಾಗಾದರೆ ಈ ಸಂಚಿಕೆಯಲ್ಲಿ ನಿಮ್ಮ ಮಕ್ಕಳು ಏನಕ್ಕೆ ಹಿಂಗೆ ನಡ್ಕೊಳ್ತಾರೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೋಬೇಕು. ಈ ಮಿದುಳಲ್ಲಿ 2 ಭಾಗಗಳಿರುತ್ತೆ. ಒಂದು ಲೋವರ್ ರೀಜನ್, ಇನ್ನೊಂದು ಅಪ್ಪರ್ ರೀಜನ್. ಈ ಲೋವರ್ ರೀಜನ್ ಅನ್ನ ನಾವು ಮೆದುಳಿನ ಕೆಳಗಿನ ಭಾಗ ಅಂತ ಕರಿತೀವಿ. ಇಲ್ಲಿ ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತ ಕ್ರಿಯೆಗಳು ನಡೀತಾ ಇರುತ್ತೆ. ಸೊ ನಮ್ಮ ಭಾವನೆಗಳು ದುಃಖ ಆಗಿರ್ಬೋದು, ಖುಷಿ ಆಗಿರ್ಬೋದು, ಭಯ ಆಗಿರ್ಬೋದು, ಅಥವಾ ಕೋಪ ಆಗಿರ್ಬೋದು, ಜೊತೆಗೆ ನಮ್ಮ ಇಂಪಲ್ಸಿವ್ ಬಿಹೇವಿಯರ್ ಆಗಿರ್ಬೋದು, ಥಟ್ಟಂತ ಪ್ರತಿಕ್ರಿಯೆ ಕೊಡುವಂಥದ್ದು, ಉತ್ತರ ಕೊಡುವಂಥದ್ದು, ಆಕ್ರೋಶ, ಉದ್ವೇಗಕ್ಕೆ ಒಳಗಾಗುವಂಥದ್ದು, ಈ ಎಲ್ಲ ಕ್ರಿಯೆಗಳು ನಮ್ಮ ಈ ಕೆಳಗಿನ ಮಿದುಳಿನಲ್ಲಿ ನಡೆಯುವಂಥದ್ದು. ಈ ಕೆಳಗಿನ ಮಿದುಳು ಸಂಪೂರ್ಣವಾಗಿ ಮಕ್ಕಳಲ್ಲಿ ಬೆಳ್ಕೊಂಡಿರುತ್ತೆ. ಆದರೆ ಈ ಮೇಲಿನ ಮಿದುಳು, ಅಪ್ಪರ್ ರೀಜನ್ ಅಂತ ಏನು ಕರಿತೀವಿ, ಅದು ಸಂಪೂರ್ಣವಾಗಿ ಮಕ್ಕಳಲ್ಲಿ ಬೆಳ್ಕೊಂಡಿರೋದಿಲ್ಲ. ಈ ಭಾಗದಲ್ಲಿ ಈ ಭಾವನೆಗಳನ್ನು ನಿರ್ವಹಿಸುವಂತಹ ಅಥವಾ ನಿಯಂತ್ರಣಗೊಳಿಸುವಂತಹ ಒಂದು ಸಾಮರ್ಥ್ಯ ಈ ಮೇಲಿನ ಭಾಗದ ಮಿದುಳಿನಲ್ಲಿ ನಡೀತಾ ಇರುತ್ತೆ. ಇಲ್ಲಿ ನಾವು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡಿ ನಿರ್ಧಾರ ತಗೊಳ್ಳುವಂಥದ್ದು ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದೆಲ್ಲ ಈ ಮೇಲಿನ ಭಾಗದ ಮಿದುಳಿನಲ್ಲಿ ಆಗ್ತಾ ಇರುತ್ತೆ. ಆದರೆ ಇದು ಮಕ್ಕಳಲ್ಲಿ ಸಂಪೂರ್ಣವಾಗಿ ಬೆಳ್ಕೊಂಡಿರೋದಿಲ್ಲ. ಈ ಒಂದು ಮೇಲಿನ ಭಾಗದ ಮಿದುಳು ಸಂಪೂರ್ಣವಾಗಿ ಬೆಳ್ಕೋಬೇಕು ಅಂತಂದ್ರೆ ಮಕ್ಕಳಿಗೆ 20 ರಿಂದ 25ನೇ ವಯಸ್ಸು ಆಗಿರಬೇಕು. ಅಲ್ಲಿ ತನಕ ಅವ್ರಿಗೆ ಆ ಒಂದು ಹೋಲ್ಡ್ ಅಥವಾ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಬಂದಿರೋದಿಲ್ಲ. ಸೊ ಹಾಗಾಗಿ ನಾವು ಮಕ್ಕಳಲ್ಲಿ ಆ ಒಂದು ಪ್ರಬುದ್ಧತೆ, ಆ ಒಂದು ಸಂಯಮನ 25 ವರ್ಷ ಆದ್ಮೇಲೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಾ? ಈ ಕಾರಣಕ್ಕಾಗಿನೇ ಮಕ್ಕಳು, ನೀವು ರೋಡ್ ರೇಜಸ್ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಷಯದಲ್ಲಿ ತುಂಬಾ ಉದ್ವೇಗಕ್ಕೆ ಒಳಗಾಗೋದಾಗ್ಲಿ, ಆವೇಶಕ್ಕೊಳಗಾಗ್ಲಿ, ಅಥವಾ ತುಂಬಾ ಕೋಪ ಮಾಡ್ಕೊಳ್ಳೋದಾಗ್ಲಿ ನೀವು ನೋಡ್ತಾ ಇರ್ತೀರ. ಇದೆಲ್ಲ ಆಗೋದು ಬಹುತೇಕ ಈ ಕಾರಣದಿಂದನೇ. ಸೊ ಹಾಗಾಗಿ ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳ ಜೊತೆ ಒಂದ್ ಸ್ವಲ್ಪ ಸಹಾನುಭೂತಿಯನ್ನ ತೋರಿಸಿ, ಅವ್ರ ಸಮಸ್ಯೆ ಏನು, ಅವ್ರು ಏನಕ್ಕೆ ಹಿಂಗ್ ಮಾಡ್ತಿದ್ದಾರೆ, ಅವರ ಮನಸ್ಥಿತಿ ಏನಾಗಿರ್ಬೋದು ಅಂತ ತಿಳ್ಕೊಂಡು ಅವ್ರ ಜೊತೆ ನಡ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಆಗ ನಿಮ್ಮ ಮಕ್ಕಳು ಏನಕ್ಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಅವ್ರ ಸಮಸ್ಯೆಗೆ ಯಾವ ಥರ ನೀವು ಪರಿಹಾರ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಎರಡನೇದೇನಪ್ಪ ಅಂತಂದ್ರೆ, ಸಂದರ್ಭ, ಸೂಕ್ತ ಸಂದರ್ಭವನ್ನ ನೀವು ಆರಿಸ್ಕೋಬೇಕು. ಏನಕ್ಕೆ ಸೂಕ್ತವಾದ ಸಂದರ್ಭವನ್ನ ನೀವು ಆರಿಸ್ಕೋಬೇಕು ಅಂತಂದ್ರೆ, ಮಕ್ಕಳಿಗೆ ಬುದ್ಧಿ ಮಾತು ಹೇಳೋದಕ್ಕಾಗ್ಲಿ, ಅಥವಾ ಅವ್ರ ತಪ್ಪನ್ನ ತಿದ್ದೋದಕ್ಕಾಗ್ಲಿ, ಅಥವಾ ಅವ್ರಿಗೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋದಕ್ಕಾಗ್ಲಿ ಒಂದು ಸೂಕ್ತ ಸಂದರ್ಭವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಅವರು ಬೆಳಗಿನ ಹೊತ್ತು ಸ್ಕೂಲ್ಗೆ ಹೋಗೋ ಅಥವಾ ಕಾಲೇಜ್ ಹೋಗೋ ಒಂದು ಟೈಮಲ್ಲೋ, ಅಥವಾ ಸಾಯಂಕಾಲ ಅವರು ಸ್ಕೂಲಿಂದ ಕಾಲೇಜಿಂದ ಮನೆಗೆ ವಾಪಸ್ ಬಂದಿರೋಂಥ ಒಂದು ಸಂದರ್ಭದಲ್ಲೋ, ಅಥವಾ ಇನ್ಯಾವಾಗ ಅವರು ತುಂಬ ಹಸಿವಾಗಿರುತ್ತೆ, ಇಲ್ಲ ತುಂಬ ನಿದ್ದೆ ಬಂದಿರುತ್ತೆ, ಇಲ್ಲ ಏನೋ ಅಪ್ಸೆಟ್ ಆಗಿರ್ತಾರೆ, ಏನೋ ಮನ್ಸಿಗೆ ಬೇಜಾರಾಗಿರುತ್ತೆ, ಇನ್ಯಾವುದೋ ಕಾರಣಕ್ಕೆ ಕೋಪ ಮಾಡ್ಕೊಂಡಿರ್ತಾರೆ, ಫ್ರೆಂಡ್ಸ್ ಹತ್ರ ಏನೋ ಜಗಳ ಆಗಿರ್ತಾರೆ, ಏನೋ ಒಂದು ಒತ್ತಡ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಹೋಗಿ ಬುದ್ಧಿ ಮಾತನ್ನ ಹೇಳೋದಾಗ್ಲಿ, ಅಥವಾ ಅವ್ರ ತಪ್ಪನ್ನ ತಿದ್ದೋದಾಗ್ಲಿ, ಅಥವಾ ನೀನು ಹಿಂಗೆ ಮಾಡಬೇಕು, ನೀನು ಹಿಂಗೆ ಮಾಡಬಾರ್ದು ಅಂತ ಏನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಡೋದಾಗ್ಲಿ ಮಾಡಬಾರ್ದು. ಇಂಥ ಸಂದರ್ಭಗಳಲ್ಲಿ ನೀವು ಅವ್ರಿಗೆ ಈ ಥರ ಬುದ್ಧಿ ಮಾತನ್ನ ಹೇಳಿದಾಗ ಏನಾಗುತ್ತೆ, ಅವರು ಅದನ್ನ ಒಂದು ಸ್ವೀಕಾರ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಇರಿಟೇಷನ್ ಆಗುತ್ತೆ. ನೀವು ಹೇಳೋದು ಏನೂ ಅವ್ರಿಗೆ ಬಹುತೇಕ ಅರ್ಥನೇ ಆಗದಿರಬಹುದು, ಅಥವಾ ಅರ್ಥ ಆದರೂ ಅದನ್ನ ಪಾಲಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗದೆ ಇರ್ಬೋದು. ಸೊ ಆ ಕಾರಣಕ್ಕೆ ನಿಮ್ಮ ಉದ್ದೇಶ ಒಳ್ಳೇದೇ ಆಗಿರುತ್ತೆ, ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇರುತ್ತೆ. ಬಟ್ ಅದು ಒಂದು ಸಕ್ಸಸ್ಫುಲ್ ಆಗಿ ಆಗಬೇಕು ಅಂತಂದ್ರೆ ಒಂದು ಸೂಕ್ತ ಸಂದರ್ಭವನ್ನು ಆರಿಸಿ. ನಿಮ್ಮ ಮಕ್ಕಳು ಸಮಾಧಾನವಾಗಿರುವಂಥ ಟೈಮಲ್ಲಿ, ಅಂದರೆ ಅವರು ಊಟ ಮಾಡಾದ್ಮೇಲೆ ಸುಸ್ತಾಗದಿರೋ ಟೈಮಲ್ಲಿ, ಅವರೊಂದು ಸಮಾಧಾನವಾಗಿರೋ ಒಂದು ಸಂದರ್ಭನ ನೋಡಿಕೊಂಡು ಮಕ್ಕಳಿಗೆ ನೀವು ಬುದ್ಧಿ ಮಾತನ್ನ ಹೇಳೋದನ್ನ ಮಾಡಬೇಕು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ, ಅತಿಯಾಗಿ ಎಕ್ಸ್ಪ್ಲನೇಷನ್ಸ್ ಕೊಡೋದು, ಅತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೇಳ್ತಾ ಇರೋದು, ಪದೇ ಪದೇ ಅದನ್ನು ರಿಪೀಟ್ ಮಾಡಿ ಹೇಳುವಂಥದ್ದನ್ನು ನೀವು ತಡಿಬೇಕಾಗತ್ತೆ.
ಯಾಕಂದರೆ ಸುಮಾರು ಸಲ ಏನಾಗುತ್ತೆ, ನೀವು ಹೇಳಿದ್ದು ಮಕ್ಕಳಿಗೆ ಅರ್ಥ ಆಗಿರುತ್ತೆ, ಅದನ್ನು ಅವರು ಕೇಳಿಸ್ಕೊಂಡಿರ್ತಾರೆ. ಆದರೆ ನೀವು ದಿನ ಹೇಳಿದ್ದನ್ನೇ ಹೇಳಿದಾಗ, ಅದನ್ನು ರಿಪೀಟ್ ಮಾಡಿದಾಗ, ನಿನ್ನ ತಪ್ಪು, ನೀನು ಮಾಡಿದ್ದು ಸರಿಯಲ್ಲ, ನೀನು ಸರಿ ಇಲ್ಲ, ನಾನು ಹೇಳಿದ್ದೆ ಆದರೂ ಯಾಕೆ ಹಿಂಗೆ ಮಾಡಿದೆ, ನೀನು ನನ್ನ ಮಾತು ಕೇಳಲಿಲ್ಲ ಅದಕ್ಕೆ ಹೀಗಾಯಿತು, ಇವಾಗ ಸ್ಕೂಲಿಂದ ಬಂದಿದ್ಯಾ ಮೊದಲು ಹೋಗಿ ಹೋಗು, ಪರೀಕ್ಷೆ ಬಂದಿದೆ ಕೂತ್ಕೊಂಡು ಓದು, ಇಂಥದ್ದನ್ನೆಲ್ಲ ನೀವು ಪದೇ ಪದೇ ಹೇಳ್ತಾನೆ ಇದ್ರೆ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಒಂಥರ ಅಸಹನೆ ಆಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆದಷ್ಟು ಆ ಒಂದು ಇರಿಟೇಷನ್ನಿಂದ ಅದನ್ನು ವಿರೋಧ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಎಸ್ಪೆಷಲಿ ಈ 9 ವರ್ಷದಿಂದ ಹಿಡಿದು ಒಂದು 19 ವರ್ಷನೇ ತನಕ ಇರುವಂಥ ಒಂದು ಮಕ್ಕಳು, ಅಂದರೆ ಪ್ರೀ ಟೀನ್ಸ್ ಮತ್ತು ಟೀನ್ಸ್ ಅಂತ ಏನು ಕರಿತೀವಿ, ಈ ಮಕ್ಕಳು ಒಂದು ಇಂಡಿಪೆಂಡೆನ್ಸು ಮತ್ತು ಒಂದು ಪ್ರೈವಸಿನ ಅವರು ಬಯಸ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾರೇ ಅವ್ರನ್ನ ತುಂಬ ಕಂಟ್ರೋಲ್ ಮಾಡೋದು, ಅವ್ರಿಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೇಳೋದು ಅವರು ಇಷ್ಟಪಡ್ತಿರೋದಿಲ್ಲ. ನೀವು ಯಾವಾಗ ಇದನ್ನು ಪದೇ ಪದೇ ತುಂಬ ಅತಿಯಾಗಿ ಹೇಳೋದಕ್ಕೆ ಅವ್ರಿಗೆ ಪ್ರಾರಂಭ ಮಾಡ್ತಾರೋ, ಅವ್ರು ಏನು ಮಾಡ್ತಾರೆ, ಅದನ್ನು ಅರ್ಥ ಆದ್ರೂ ಅದನ್ನು ಪಾಲಿಸಬಾರ್ದು. ಇವ್ರು ಏನಕ್ಕೆ ನಾನು ಇಷ್ಟೊಂದು ಕಂಟ್ರೋಲ್ ಮಾಡ್ತಾರೆ, ನಾನು ದೊಡ್ಡವನಾಗಿದ್ದೀನಿ, ನಾನು ದೊಡ್ಡವಳಾಗಿದ್ದೀನಿ, ಇವ್ರಿಗೆ ಗೊತ್ತಾಗಲ್ವಾ, ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡ್ತೀನಿ, ಯಾಕೆ ಇವ್ರು ಇಷ್ಟು ಸರಿ ನನಗೆ ಹೇಳಬೇಕು ಅನ್ನೋ ಒಂದು ಸಿಟ್ಟು ಅವ್ರಿಗೆ ಬಂದ್ಬಿಡುತ್ತೆ. ಅದು ತಪ್ಪು, ಈ ಥರ ಇದು ಸರಿ, ಹಿಂಗೆ ನಾನು ಮಾತಾಡಬಾರ್ದು ಅನ್ನೋ ಒಂದು ವಿವೇಕ ಅವ್ರ ಹತ್ರ ಇನ್ನೂ ಬಂದಿರೋದಿಲ್ಲ. ಆ ಕಾರಣಕ್ಕಾಗಿ ಅವ್ರು ಈ ಥರ ನಡ್ಕೊಳ್ತಾ ಇರ್ತಾರೆ. ಇನ್ನು 4ನೇದು ಏನಪ್ಪ ಅಂತಂದರೆ, ಅತಿಯಾಗಿ ಮಕ್ಕಳನ್ನ ನಿಂದಿಸೋದಾಗಲಿ ಅಥವಾ ಅವ್ರಿಗೆ ನೆಗೆಟಿವ್ ಹಣೆಪಟ್ಟಿಗಳನ್ನು ಹಚ್ಚೋದನ್ನಾಗಲಿ ತಡಿಬೇಕಾಗತ್ತೆ. ಯಾಕೆಂತಂದರೆ ಈ ತುಂಬ ಕ್ರಿಟಿಸೈಸ್ ಮಾಡಿದಾಗ ಮಕ್ಕಳನ್ನ ಅಥವಾ ಅವ್ರಿಗೆ ನೆಗೆಟಿವ್ ಲೇಬಲ್ ಅವ್ರಿಗೆ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ, ಅವರ ಆತ್ಮವಿಶ್ವಾಸ ಕುಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಿಮ್ಮ ಉದ್ದೇಶ ಏನಿರುತ್ತೆ ಅವ್ರನ್ನ ಸರಿ ಮಾಡಬೇಕು ಅನ್ನೋದು, ಆ ಉದ್ದೇಶ ಈಡೇರೋದಿಲ್ಲ. ಅಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅವ್ರನ್ನ ಕ್ರಿಟಿಸೈಸ್ ಮಾಡೋದ್ರಿಂದಾಗಲಿ ಅಥವಾ ಅವ್ರಿಗೆ ಈ ನೆಗೆಟಿವ್ ಆಗಿ ಅವ್ರಿಗೆ ನೀವು ಲೇಬಲ್ ಹಚ್ಚೋದ್ರಿಂದ. ಸೊ ಫಾರ್ ಎಕ್ಸಾಂಪಲ್, ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ, ನೀವು ಅವ್ರಿಗೆ ತುಂಬಾ ಬುದ್ಧಿವಾದ ಹೇಳಿರ್ತೀರ, ಹೇಗೆ ಓದಬೇಕು, ಯಾವ ಥರ ಇರಬೇಕು ಅಂತ, ಆದರೂ ಅವ್ರು ಅದನ್ನು ಪಾಲಿಸ್ತೇನೆ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಹೇಳ್ತೀರ ಅವ್ರಿಗೆ, ನೀನು ಯೂಸ್ಲೆಸ್ಸು, ನೀನು ಸೀರಿಯಸ್ ಇಲ್ಲ, ನೀನು ಕೇರ್ಲೆಸ್ಸು, ನನ್ನ ಮಾತು ಕೇಳಲ್ಲ, ನೀನು ಉದ್ಧಾರ ಆಗಲ್ಲ, ಹೀಗೆ ಎಲ್ಲ ಮಾತಾಡ್ಬಿಡ್ತೀರ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ನಿಮ್ಮ ಉದ್ದೇಶ ಏನಿರುತ್ತೆ ಅದು ಅರ್ಥ ಆಗೋದಿಲ್ಲ. ಅದ್ರ ಬದಲು ನೀವು ಅವ್ರನ್ನ ಹೀಯಾಳಿಸ್ತಾ ಇದ್ದೀರಾ, ಅವರನ್ನು ಕೀಳು ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಆವಾಗ ಅವರು ಒಂದು ಅಸಹಾಯಕ ಮನಸ್ಥಿತಿಗೆ ಬರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಏನು ಪರಿಹಾರ ಬೇಕೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸೂಕ್ತವಾದ ಪರಿಹಾರವನ್ನು ಕಂಡ್ಕೋಬೇಕು ಹೊರತು ಅವ್ರನ್ನ ನಿಂದಿಸೋದ್ರಿಂದಾಗಲಿ ಅವ್ರಿಗೆ ಹಣೆಪಟ್ಟಿ ಹಚ್ಚೋದ್ರಿಂದಾಗಲಿ ನಿಮಗೆ ಅಲ್ಲಿ ಪರಿಹಾರ ಖಂಡಿತವಾಗ್ಲೂ ಸಿಗೋದಿಲ್ಲ. ಎಸ್ಪೆಷಲಿ ಅವ್ರಿಗೆ ನೀನು ಸರಿ ಇಲ್ಲ, ನೀನು ಯೂಸ್ಲೆಸ್ಸು, ನೀನು ಉದ್ಧಾರ ಆಗಲ್ಲ, ನೀನು ಸೋಮಾರಿ, ಈ ಥರ ಹೇಳೋ ಬದಲು ಅಲ್ಲಿ ಸಮಸ್ಯೆ ಏನಿದೆ ಅದಕ್ಕೆ ಡೈರೆಕ್ಟಾಗಿ ನೇರವಾಗಿ ಅಲ್ಲಿ ಒಂದು ಪರಿಹಾರವನ್ನು ಕೊಟ್ಟು ಒಂದು ಬುದ್ಧಿ ಮಾತನ್ನು ಹೇಳಿ ಅಲ್ಲಿ ನೀವು ಪರಿಹಾರನ ಕಂಡ್ಕೊಳ್ಳೋದಕ್ಕೆ ನೋಡಬೇಕು. ಆದಷ್ಟು ಅವ್ರ ಒಳ್ಳೆ ಗುಣಗಳೇನಿದೆ, ಅವರಲ್ಲಿ ಏನು ಸಾಮರ್ಥ್ಯಗಳಿದೆ ಅದನ್ನು ಗುರುತಿಸಿ ಅದನ್ನು ಅಪ್ರಿಷಿಯೇಟ್ ಮಾಡಿ, ಅವ್ರಿಗೆ ಮೋಟಿವೇಟ್ ಮಾಡಿ, ಅವ್ರಿಗೆ ಒಂದು ಇನ್ಸ್ಪೈರ್ ಮಾಡಿ, ಅವರು ಮುಂದೆ ಬರೋ ಹಾಗೆ, ಅವರು ತಪ್ಪು ತಿದ್ಕೊಂಡು ಅವರು ಚೆನ್ನಾಗಾಗೋ ಹಾಗೆ ನೀವು ಮಾಡೋದು ನಿಮ್ಮ ಕೈಯಲ್ಲಿದೆ. ಇನ್ನು 5ನೇದು ಏನಪ್ಪ ಅಂತಂದರೆ, ಮಕ್ಕಳಲ್ಲಿರುವ ಸಮಸ್ಯೆಗಳು ಮತ್ತು ಒತ್ತಡಗಳು. ನಾವು ಮಕ್ಕಳಿಗೆ ಏನು ಸಮಸ್ಯೆಗಳಿದೆ, ಏನೇ ಒತ್ತಡಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅಕಾಡೆಮಿಕ್ ಪ್ರೆಷರ್ ಇರುತ್ತೆ, ಪಿಯರ್ ಪ್ರೆಷರ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರೋದ್ರಿಂದ ದೈಹಿಕ ಸಮಸ್ಯೆಗಳಿರುತ್ತೆ, ಬದಲಾವಣೆಗಳಿರುತ್ತೆ, ಜೊತೆಗೆ ಮಾನಸಿಕ ಒತ್ತಡಗಳಿರುತ್ತೆ, ಮತ್ತು ಸಾಕಷ್ಟು ಕಾಂಪಿಟೇಷನ್ಸು, ಕಂಪ್ಯಾರಿಸನ್ಸ್ಗಳು ನಡೀತಾ ಇರುತ್ತೆ, ಬಾಡಿ ಶೇಮಿಂಗ್ ಇಶ್ಯೂಸನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವರು ಪೇರೆಂಟ್ಸ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂತಂದರೆ, ಪೇರೆಂಟ್ಸ್ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಅವ್ರು ನನಗೆ ಸಪೋರ್ಟ್ ಮಾಡಲಿ, ನನ್ನ ಪ್ರಾಬ್ಲಮ್ಸ್ಗೆ ಅವರು ಸೊಲ್ಯೂಷನ್ಸ್ ಕೊಡಲಿ, ನನ್ನ ಮನಸ್ಥಿತಿನ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಮಾತಿನಲ್ಲಾಗಲಿ ನಿಮ್ಮ ನಡವಳಿಕೆನಲ್ಲಾಗಲಿ ಒಂದು ಪಾಸಿಟಿವಿಟಿ, ಒಂದು ಮೋಟಿವೇಶನ್ನು, ಇಲ್ಲ ಅಂತಂದರೆ
ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸನ ಅವರು ನಿರೀಕ್ಷೆ ಮಾಡ್ತಿರ್ತಾರೆ. ನಿಮ್ಮ ಮಾತಿನಲ್ಲಿ ಇದ್ಯಾವುದೂ ಅವ್ರಿಗೆ ಕಾಣಿಸ್ದೆ ಬರೀ ಬೈಗಳ ಅಥವಾ ಕ್ರಿಟಿಸಿಸಮ್ಸು ಅಥವಾ ಲೇಬಲಿಂಗು ಜಾಸ್ತಿ ಕಂಡಾಗ, ಜೊತೆಗೆ ನೀವು ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ದಾಗ ಅವ್ರೇನು ಮಾಡ್ತಾರೆ, ತುಂಬ ಫ್ರಸ್ಟ್ರೇಟ್ ಆಗ್ತಾರೆ. ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ನಿಮ್ಮ ಮಾತಿನ ಬಗ್ಗೆ ಅವರು ಬೆಲೆ ಕಳ್ಕೊಳ್ತಾ ಹೋಗ್ತಾರೆ. ಸೊ ಆ ಕಾರಣಕ್ಕಾಗಿ ಆದಷ್ಟು ನಿಮ್ಮ ಮಕ್ಕಳ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವ್ರ ಸಮಸ್ಯೆ ಏನು, ಅವ್ರ ಒತ್ತಡ ಏನು, ಯಾವ ರೀತಿಯಲ್ಲಿ ನೀವು ಅವ್ರಿಗೆ ಬೆಂಬಲ ನೀಡ್ಬೋದು, ಯಾವ ರೀತಿ ಅವ್ರ ಸಮಸ್ಯೆಗೆ ನೀವು ಬಗೆಹರಿಸ್ಬೋದು ಅಂತ ಹೇಳಿ ಅವ್ರ ಜೊತೆ ನೀವು ನಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅವ್ರೇನಾದ್ರು ನಿಮ್ಮ ಜೊತೆ ಬಂದು ಮಾತಾಡ್ತಿರೋವಾಗ ಅವ್ರ ಭಾವನೆಗಳೇನು, ಅವ್ರು ಏನು ಹೇಳೋದಕ್ಕೆ ನಿಮಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಅವ್ರ ಎಕ್ಸ್ಪ್ರೆಷನ್ಸ್ ಹೆಂಗಿದೆ, ಅದನ್ನೆಲ್ಲ ಗಮನಿಸಿ ಅವ್ರಿಗೆ ರೆಸ್ಪಾಂಡ್ ಮಾಡಿ. ಅವ್ರು ಮಾತಾಡೋವಾಗ ನೀವು ಫೋನ್ ನೋಡ್ತಾ ಇರೋದು, ಟಿ ವಿ ನೋಡ್ತಾ ಇರೋದು, ಇನ್ನೇನೋ ಕೆಲಸ ಮಾಡ್ಕೊಳ್ಳೋದನ್ನು ಮಾಡಿದಾಗ ನಂತರ ನೀವು ಅವ್ರ ಜೊತೆ ಮಾತಾಡುವಾಗ ಅವರು ನಿಮಗೆ ಅದೇ ಥರ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಅನುಕಂಪ, ಸಹಾನುಭೂತಿನೂ ಇರಬೇಕು. ಜೊತೆಗೆ ನೀವು ಅವ್ರನ್ನ ಕಂಟ್ರೋಲ್ ಮಾಡ್ತಿದ್ದೀರಾ, ಅವ್ರ ಮೇಲೆ ನೀವು ಪ್ರೆಷರ್ ಹಾಕ್ತಿದ್ದೀರಾ ಅಂತ ಅನ್ನಿಸ್ಬಾರ್ದು. ಆ ರೀತಿಯಲ್ಲಿ ನೀವು ಅವ್ರ ಜೊತೆ ಮಾತಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಮಾತನ್ನು ಅವರು ಕೇಳ್ತಾರೆ. ಬರೀ ಕೇಳೋದಲ್ಲ, ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ನೀವು ಅವರಿಗೆ ಇದಕ್ಕೆ ಒಂದಿಷ್ಟು ಸಮಯನ ಕೊಡಬೇಕು. ನೀವು ಹೇಳಿದ ತಕ್ಷಣ ಅವ್ರು ಅದನ್ನು ಪಾಲಿಸ್ಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಒಂದಿಷ್ಟು ಟೈಮ್ ಕೊಡಿ. ಖಂಡಿತವಾಗ್ಲೂ ಅವ್ರಿಗೆ ಒಂದು ಪ್ರಬುದ್ಧತೆ ಬಂದ ಮೇಲೆ ಒಂದು ಸಂಯಮನ ಬೆಳೆಸ್ಕೊಂಡು ನಿಮ್ಮ ಮಾತನ್ನು ಅವರು ಖಂಡಿತವಾಗ್ಲೂ ಕೇಳ್ತಾರೆ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.